ಸೊ ಯಾರಿಗೆಲ್ಲ ನಾಳೆ ಪ್ರಪೋಸ್ ಮಾಡಿ ರಿಜೆಕ್ಟ್ ಆಗಿ ಬ್ಲ್ಯಾಕ್ ಡೇ ಆಗುತ್ತೋ ವರಿ ಮಾಡ್ಕೊಬೇಡಿ. ಯಾಕಂದರೆ ಡಿಸ್ಟ್ರಿಕ್ಟ್ ಆ್ಯಪ್ ಅವರು ಮಾರ್ವೆಲ್ ಫ್ಯಾನ್ಸ್ಗೋಸ್ಕರನೇ ಎಲ್ಲ ಮಾರ್ವೆಲ್ ಮೂವೀಸ್ಗೂ ₹100 ಆಫ್ ಕೊಡ್ತಿದ್ದಾರೆ. ಸೊ ಒಬ್ಬರೇ ಹೋಗಿ ಎಂಜಾಯ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ನಾಳೆ ಪ್ರಪೋಸ್ ಮಾಡಿ ಅವ್ರ ಲೈಫ್ ಗೋಲ್ಡನ್ ಡೇಸ್ ಆಗುತ್ತೋ ನಿಮಗೂ ಕೂಡ ಅಷ್ಟೇ ಡಿಸ್ಟ್ರಿಕ್ಟ್ ಆ್ಯಪ್ ಅವರು ಮಾರ್ವೆಲ್ ಫ್ಯಾನ್ಸ್ಗೋಸ್ಕರನೇ ₹100 ಆಫ್ ಕೊಡ್ತಿದ್ದಾರೆ. ಜೊತೆ ಕರ್ಕೊಂಡೋಗಿ ಲೈವ್ ಜೊತೆಗೆ ಮೂವಿನ ಎಂಜಾಯ್ ಮಾಡಿ. ಏನಪ್ಪ ಇವನಿಗೆ ಇಷ್ಟು ಬೇಗ ಸ್ಪಾನ್ಸರ್ ಸಿಗ್ತಾ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಇನ್ಫಾರ್ಮೇಷನ್ ಬ್ರದರ್ ಟು ಬ್ರದರ್ ಅಷ್ಟೇ. ಸೊ 7 ತಿಂಗಳಿಂದ ನಮಗೆ ಒಂದು ಕೂಡ ಮಾರ್ವೆಲ್ ಮೂವಿ ಸಿಕ್ಕಿಲ್ಲ. ಸೊ ಇದರಿಂದ ನಾನು ಅಂದ್ಕೊಂಡೆ ಈ ಮೂವಿಗೆ ತುಂಬ ಹೈಪ್ ಇರುತ್ತೆ ಅಂತ. ಆದರೆ ಯಾರು ಕೇರೇ ಮಾಡ್ತಿಲ್ಲ. ಲಿಟ್ರಲಿ ನೋಡ್ಕೊಳ್ಳಿ, ನಮಗೇನು ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಇದ್ದಾರೆ. ಸೊ ಬೇರೆಯವರು ಹೋಗಿ ನೋಡ್ತಾರೋ ಇಲ್ವೋ, ನಾನಂತೂ ಹೋಗಿ ನೋಡ್ತೀನಿ. ಆ್ಯಂಡ್ ಯಾರ್ಯಾರು ಈ ಮೂವಿನ ನೋಡಬೇಕು ಅಂತ ಇದ್ದೀರೋ ನಿಮಗಾಗಿನೇ ಈ ವಿಡಿಯೋ. ಸೊ ಈ ವಿಡಿಯೋಯಲ್ಲಿ ಸ್ಟೋರಿ ಕ್ಯಾಚ್ ಮಾಡೋಕ್ಕೆ ನಿಮಗೆ ಏನೆಲ್ಲ ತಿಳ್ಕೊಂಡಿರಬೇಕು ಮತ್ತು ಏನೆಲ್ಲ ನೋಡಿರಬೇಕು ಅನ್ನೋ ಬಗ್ಗೆ ಮಾತಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಮಾರ್ವೆಲ್ನ ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಕ್ಯಾಪ್ಟನ್ ಅಮೇರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಈ ಮೂವಿಯ ರಿವ್ಯೂಸ್ ಪ್ರಕಾರ ಈ ಮೂವಿ ಒಂದು ಆ್ಯಾವ್ರೇಜ್ ಮೂವಿ ಅಂತೆ. ಇದು ಗೊತ್ತಿರೋದೇ ಅಲ್ವಾ, ಎಷ್ಟು ಸತಿ ಈ ಮೂವಿನ ರೀಶೂಟ್ಸ್ ಮಾಡಿ ಇಕ್ಕಿದ್ದಾರೆ. ಇನ್ನು ಏನು ತಾನೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಸ್ಯಾಮ್ ವಿಲ್ಸನ್ನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತೆ. ಆ್ಯಂಡ್ ಸ್ಟೋರಿ ತುಂಬ ಪ್ರಿಡಿಕ್ಟೇಬಲ್ ಅಂತೆ. ಸೊ ಸ್ಟೋರಿ ಬಗ್ಗೆ ಏನು ಕೂಡ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತು ಈ ಮೂವಿಯ ಸ್ಟೋರಿ ಏನು ಅಂತ. ಸೊ ಇಷ್ಟೆಲ್ಲ ನಾವು ಅರ್ಲಿ ರಿವ್ಯೂಸಲ್ಲಿ ತಿಳ್ಕೊತೀವಿ. ಆ್ಯಂಡ್ ಈ ಮೂವಿ ನಿಮಗೆ ಅರ್ಥ ಆಗಬೇಕಂದ್ರೆ ನೀವು ಒಂದು ದ ಇನ್ಕ್ರೆಡಿಬಲ್ ಹಲ್ಕ್ ನೋಡಿರಬೇಕು. ಹಾಗಂತ ಈ ಮೂವಿಯಲ್ಲಿ ಹಲ್ಕ್ ಬರ್ತಾನೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈ ಮೂವಿಯಲ್ಲಿ ನಮಗೆ ಗ್ರೀನ್ ಹಲ್ಕ್ ಕಾಣಲ್ಲ, ಕುಂಕುಮ ಹಾಕೊಂಡಿರೋ ರೆಡ್ ಹಲ್ಕ್ ನೋಡ್ತೀವಿ. ಈ ಮೂವಿ ನೋಡಿಲ್ವಾ, ಪರವಾಗಿಲ್ಲ, ಈ ವಿಡಿಯೋಲ್ಲಿ ನಾನು ಕವರ್ ಅಪ್ ಮಾಡ್ತೀನಿ. ಜೊತೆಗೆ ಡಿಸ್ನಿ ಪ್ಲಸ್ ಶೋ ಆದ ಫ್ಯಾಲ್ಕನ್ ಆ್ಯಂಡ್ ದ ವಿಂಟರ್ ಸೋಲ್ಜರ್ ಸೀರೀಸ್ ನೋಡಿರಬೇಕು. ಯಾಕಂದರೆ ಆ ಸೀರೀಸಿಂದನೇ ಈ ಮೂವಿ ಟೇಕ್ ಓವರ್ ಆಗೋದು. ಆ್ಯಂಡ್ ಈ ಮೂವಿಯಲ್ಲಿ ಬಕ್ಕಿ ಬಂದರೂ ಕೂಡ ಏನು ಕೂಡ ಅಷ್ಟು ಸರ್ಪ್ರೈಸಿಂಗ್ ಅನ್ಸಲ್ಲ. ಕ್ಯಾಪ್ಟನ್ ಅಮೇರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ತುಂಬ ಗ್ರೌಂಡೆಡ್ ಮೂವಿ ಆಗಿರುತ್ತೆ. ಸೊ ಏನು ಕೂಡ ಕ್ಯಾಮಿಯೋಸ್ ಆಗಿರಲಿ ಅಥವಾ ಡಾಕ್ಟರ್ ಡೂಮ್ ಆಗಿರಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಮೂವಿ ಒಂಥರ ಕ್ಯಾಪ್ಟನ್ ಅಮೇರಿಕಾ ವಿಂಟರ್ ಸೋಲ್ಜರ್ ಥರ ಇರುತ್ತೆ. ನೀವೆಲ್ಲ ಅಂದ್ಕೊಂಡಿರಬಹುದು ಈ ಮೂವಿಯ ಮೇನ್ ವಿಲನ್ ಬಂದು ರೆಡ್ ಹಲ್ಕ್ ಅಂತ. ಆದರೆ ಈ ಮೂವಿಯ ಮೇನ್ ವಿಲನ್ ಬಂದು ದ ಲೀಡರ್. ಸೊ ದ ಲೀಡರ್ನ ನಾವು ಮೊದಲು ನೋಡೋದು ಇನ್ಕ್ರೆಡಿಬಲ್ ಹಲ್ಕ್ ಮೂವಿಯಲ್ಲಿ. ಹಲ್ಕ್ ಹೇಗೆ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರ್ತಾನೋ ಅದೇ ಥರ ಲೀಡರ್ ಕೂಡ ಮೆಂಟಲಿ ಸ್ಟ್ರಾಂಗ್ ಇರ್ತಾನೆ. ಅದಕ್ಕಾಗಿಯೇ ದ ಲೀಡರ್ನ ತಲೆ ತುಂಬ ದೊಡ್ಡದಾಗಿರುತ್ತೆ. ಸೊ ಈ ಮೂವಿಯಲ್ಲಿ ಥಂಡರ್ಬೋಲ್ಟ್ ರಾಸ್ ಈಗ US ಪ್ರೆಸಿಡೆಂಟ್ ಆಗಿರ್ತಾನೆ. ಆ್ಯಂಡ್ ಫಸ್ಟ್ ಅವ್ನು ಮಾಡೋದು ಒಂದು ಅವೆಂಜರ್ಸ್ ಟೀಮ್ನ ಬಿಲ್ಡ್ ಮಾಡಬೇಕು ಅಂತ. ಒಂದು ಕಾಲದಲ್ಲಿ ಇವನೇನೆ ಅವೆಂಜರ್ಸ್ ಸರಿ ಇಲ್ಲ, ಎಲ್ಲ ಬಡಿ ಮಕ್ಕಳು ಅಂತ ಅಂದವನು ಈಗ ಅವೆಂಜರ್ಸೇ ಬೇಕು ಅಂತಿದ್ದಾನೆ. ಅದಕ್ಕೆ ಹೇಳೋದು ಎಲ್ರ ಕಾಲಿಳಿತದೆ ಕಾಲ. ಸೊ ಈಗ ಥಂಡರ್ಬೋಲ್ಟ್ ರಾಸ್ಗೆ ಅವನೇ ಜೈಲಿಗೆ ಕಳಿಸಿರೋರನ್ನ ಮತ್ತೆ ವಾಪಸ್ ಬೇಕು ಅಂತಿದ್ದಾನೆ. ಸೊ ಫ್ಯಾಲ್ಕನ್ ಆ್ಯಂಡ್ ದ ವಿಂಟರ್ ಸೋಲ್ಜರ್ ಸೀರೀಸಲ್ಲಿ ನಮ್ಮ ಸ್ಯಾಮ್ ವಿಲ್ಸನ್ನ ನೋಡಿ ಥಂಡರ್ಬೋಲ್ಟ್ ರಾಸ್ ಅವನ್ನ ಇಟ್ಕೊಂಡು ಅವೆಂಜರ್ಸ್ ಟೀಮ್ನ ಬಿಲ್ಡ್ ಮಾಡೋಣ ಅಂತ ಕೇಳ್ತಾನೆ. ಫ್ಯಾಲ್ಕನ್ ಆಗಿ ನೆಟ್ಟಿಗೆ ಸಂಬಳ ಸಿಗ್ತಿಲ್ಲ ಅಂತ ಈಗ ಥಂಡರ್ಬೋಲ್ಟ್ ರಾಸ್ ಕೊಡೋ ಕೆಲಸನ ಒಪ್ಕೊತಾನೆ. ಆದರೆ ಥಂಡರ್ಬೋಲ್ಟ್ ರಾಸ್ ಗೊತ್ತಲ್ವಾ, ಅವ್ನು ಸುಮ್ಮನೆ ಎಲ್ಲಿ ಒಪ್ಕೊತಾನೆ. ಸೊ ಮುಂದೆ ಗೊತ್ತಾಗತ್ತೆ, ಥ್ಯಾಂಕ್ಸ್ ಟು ಎಟರ್ನಲ್ಸ್ ಜಪಾನಲ್ಲಿ ಟಿಯಮಟ್ ಐಲ್ಯಾಂಡಲ್ಲಿ ಅಡಮ್ಯಾಂಟಿಯಮ್ ಇದೆ ಅಂತ. ಸೊ ಕಾಮಿಕ್ಸಲ್ಲಿ ಅಡಮ್ಯಾಂಟಿಯಮ್ ವೈಬ್ರೇನಿಯಮ್ಗಿಂತನೂ ಪವರ್ಫುಲ್. ನಿಮಗೆ ಎಕ್ಸಾಂಪಲ್ ಬೇಕಂದರೆ ನಮ್ಮ ವಾಲ್ವರಿನ ಬಾಡಿ ಫುಲ್ ತುಂಬಿರೋದು ಅಡಮ್ಯಾಂಟಿಯಮಿಂದನೇ. ಸೊ ಈ ಅಡಮ್ಯಾಂಟಿಯಮ್ ಸಿಕ್ಕಿದ್ರೆ ನಮ್ಮ USA ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಜಪಾನ್ ಜೊತೆಗೆ ಒಂದು ಫ್ರೆಂಡ್ಲಿ ಅಲಯನ್ಸ್ನ ಮಾಡ್ಕೊತಾನೆ ಸ್ಯಾಮ್ ವಿಲ್ಸನ್ನ ಇಟ್ಕೊಂಡು. ಸೊ ಇವ್ರಗಳ ಮಧ್ಯ ನಂದೇಲಿಕ್ಲಿ ಅಂತ ದ ಲೀಡರ್ ಬರ್ತಾನೆ. ಸೊ ಇವನ್ ಬಂದು ಮೈಂಡ್ ಮ್ಯಾನಿಪುಲೇಟ್ ಮಾಡಿ ಅವ್ರ ಮಧ್ಯೆನೇ ಜಗಳ ತಂದಿಕ್ತಾನೆ. ಆ್ಯಂಡ್ ಈ ಮ್ಯಾನಿಪುಲೇಷನಲ್ಲಿ ಫಸ್ಟು ಬಲಿ ಆಗೋದು ನಮ್ಮ ಕೈಗೆ ತುಪ್ಪ ಸಿಕ್ಕಿದ್ರು ಬಾಯಿಗೆ ಸಿಕ್ಕಿಲ್ಲ ಅನ್ನೋ ಥರ ನಮ್ಮ ಐಜಾಯಾ ಬ್ರ್ಯಾಡ್ಲಿ. ಸೊ ಇವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಫ್ಯಾಲ್ಕನ್ ಆ್ಯಂಡ್ ದ ವಿಂಟರ್ ಸೋಲ್ಜರ್ ಸೀರೀಸಲ್ಲಿ ನಮಗೆ ಗೊತ್ತಾಗತ್ತೆ ಇವನೇ ಮೊದಲು ಕ್ಯಾಪ್ಟನ್ ಅಮೇರಿಕಾ ಆಗಬೇಕಾಗಿತ್ತು. ಆದರೆ ಕ್ಯಾಮಿಯೋ ಅಂತ ನಮ್ಮ ಸ್ಟೀವ್ ರಾಜರ್ಸ್ ಬಂದ. ಆದರೆ ಮುಂದೆ ಗೊತ್ತಾಗತ್ತೆ ಸ್ಟೀವ್ ರಾಜರ್ಸ್ ಕ್ಯಾಮಿಯೋ ಆಗಿ ಬಂದಿಲ್ಲ, ಮೇನ್ ಕ್ಯಾರೆಕ್ಟರ್ ಆಗಕ್ಕೆ ಬಂದಿದ್ದಾನೆ. ಸೊ ಮ್ಯಾನಿಪುಲೇಟ್ ಆಗಿ ನಮ್ಮ ಐಜಾಯಾ ಬ್ರ್ಯಾಡ್ಲಿ ಥಂಡರ್ಬೋಲ್ಟ್ ರಾಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನೆ. ಆ್ಯಂಡ್ ಮುಂದೆ ಜೈಲ್ಗೂ ಕೂಡ ಹೋಗ್ತಾನೆ. ಆ್ಯಂಡ್ ಈ ಫೈಟಿಂದ ಮೇ ಬಿ ಥಂಡರ್ಬೋಲ್ಟ್ ರಾಸ್ಗೆ ಏನಾದರೂ ಎಫೆಕ್ಟ್ ಆಗಿರಬಹುದು. ಸೊ ಅದಕ್ಕಾಗಿಯೇ ಆ್ಯಂಡ್ ಅವನೊಂದು ಸಿರಮ್ನ ಇಂಜೆಕ್ಟ್ ಮಾಡ್ತಾನೆ. ಆ್ಯಂಡ್ ಆ ಸಿರಮ್ಮಿಂದ ಥಂಡರ್ಬೋಲ್ಟ್ ರಾಸ್ ಸರಿ ಹೋಗ್ತಾನೆ. ಆದರೆ ಮುಂದೆ ಗೊತ್ತಾಗತ್ತೆ ಆ ಸಿರಮ್ಮಿಂದ ಥಂಡರ್ಬೋಲ್ಟ್ ರಾಸ್ ಮುಂದೆ ರೆಡ್ ಹಲ್ಕ್ ಆಗ್ತಾನೆ ಅಂತ. ಸೊ ಈ ಸಿರಮ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ದ ಇನ್ಕ್ರೆಡಿಬಲ್ ಹಲ್ಕ್ ಮೂವಿಯಲ್ಲಿ ಬ್ರೂಸ್ ಬ್ಯಾನರ್ನ ಬ್ಲಡ್ ಸ್ಯಾಂಪಲ್ ಇಟ್ಕೊಂಡು ಒಂದು ಸಿರಮ್ ಮಾಡಿರ್ತಾನೆ.
ಅದರಿಂದನೇ ದ ಲೀಡರ್ಗೆ ಪವರ್ ಸಿಗೋದು. ಜೊತೆಗೆ ಆ ಸಿರಮ್ಮಿಂದನೇ ಈಗ ರಾಸ್ಗೂ ಕೂಡ ಎಫೆಕ್ಟ್ ಆಗಿ ಮುಂದೆ ರೆಡ್ ಹಲ್ಕ್ ಆಗೋದು. ಸೊ ಈ ರೆಡ್ ಹಲ್ಕ್ನ ಪವರ್ಸ್ ಸೇಮ್ ನನ್ನ ಫೋನ್ ಥರನೇ, ಜಾಸ್ತಿ ಯೂಸ್ ಮಾಡೋಷ್ಟು ಹೀಟ್ ಜಾಸ್ತಿ ಆಗುತ್ತೆ, ಆಗ ಫೋನ್ ವರ್ಕಿಂಗ್ ಸ್ಲೋ ಆಗುತ್ತೆ. ಅದೇ ಥರ ನಮ್ಮ ರೆಡ್ ಹಲ್ಕ್ ಕೂಡ. ಆದರೆ ರೆಡ್ ಹಲ್ಕ್ ಥರ ತಲೆ ಕೆಟ್ಟಷ್ಟು ಪವರ್ಸ್ ಜಾಸ್ತಿ ಆಗಲ್ಲ. ರೆಡ್ ಹಲ್ಕ್ಗೆ ಕಾನ್ಷಿಯಸ್ ಇರುತ್ತೆ ಅವ್ನು ಏನು ಮಾಡ್ತಿದ್ದಾನೆ ಅಂತ, ಆದರೆ ಇಲ್ಲಿ ಅವ್ನ ಮೈಂಡ್ ದ ಲೀಡರ್ ಕಂಟ್ರೋಲ್ ಮಾಡ್ತಿರ್ತಾನೆ. ಆ್ಯಂಡ್ ವರಿ ಮಾಡ್ಕೊಳ್ಳಿ, ಯಾಕಂದರೆ ಈ ಮೂವಿಯಲ್ಲಿ ರೆಡ್ ಹಲ್ಕ್ನ ಸ್ಕ್ರೀನ್ ಟೈಮ್ ಬಂದು ಕೇವಲ 10 ನಿಮಿಷ ಅಷ್ಟೇ. ಸೊ ರೆಡ್ ಹಲ್ಕ್ ಬಗ್ಗೆ ಇಷ್ಟ ಆಯಿತು. ಆದರೆ ಫ್ಯಾಲ್ಕನ್ ಆ್ಯಂಡ್ ದ ವಿಂಟರ್ ಸೋಲ್ಜರ್ ಸೀರೀಸಲ್ಲಿ ನಾವು ಪವರ್ ಬ್ರೋಕರ್ನ ನೋಡ್ತೀವಿ. ಮುಂದೆ ಗೊತ್ತಾಗುತ್ತೆ ಪವರ್ ಬ್ರೋಕರ್ ಬೇರೆ ಯಾರೂ ಅಲ್ಲ, ನಮ್ಮ ಪೆಗಿ ಕಾರ್ಟರ್ನ ಮಗಳಾದ ಶಾರನ್ ಕಾರ್ಟರ್. ಮೇ ಬಿ ಈ ಸ್ಟೋರಿನ ಈ ಮೂವಿಯಲ್ಲಿ ತೋರಿಸಲ್ಲ ಅನಿಸುತ್ತೆ, ಮೇ ಬಿ ಆ ಸೀರೀಸಲ್ಲೇ ಮುಚ್ಚಾಕಿರಬಹುದು. ಸೊ ಇಷ್ಟೆಲ್ಲ ಆಗ್ತಿರುವಾಗ ನಂದೆಲಿಕ್ಲೆ ಅಂತ ಇನ್ನೊಂದು ಹೊಸ ಕ್ಯಾರೆಕ್ಟರ್ ಬರ್ತಾನೆ, ಆ್ಯಂಡ್ ಅವ್ನು ಬಂದು ಸೈಡ್ ವೈಂಡರ್ ಅಂತ. ಸೊ ಕಾಮಿಕ್ಸಲ್ಲಿ ಇವನು ಸರ್ಪೆಂಟ್ ಸೊಸೈಟಿ ಟೀಮ್ನ ಕ್ಯಾಪ್ಟನ್ ಆಗಿರ್ತಾನೆ. ಆದರೆ ಈ ಮೂವಿಯ ರೀಶೂಟ್ಸಲ್ಲಿ ಸರ್ಪೆಂಟ್ ಸೊಸೈಟಿ ಫುಲ್ ಟೀಮ್ನ ಸ್ಕ್ರ್ಯಾಚ್ ಮಾಡಿ ಬರೀ ಇವನೊಬ್ಬನೇ ಇಕ್ಕಿದ್ದಾರೆ. ಆದರೆ ಈ ಸೈಡ್ ವ್ಯಾಂಡರ್ ಕ್ಯಾರೆಕ್ಟರ್ ಬರೀ ಈ ಮೂವಿಗಾಗಿ ಅಷ್ಟೇ ಅಲ್ಲ, ಮುಂದೆ ಬರೋ ಸೀರೀಸ್ ಅಥವಾ ಮೂವೀಸ್ಗೂ ಕೂಡ ಬರಬಹುದು. ಜೊತೆಗೆ ಸ್ಯಾಮ್ ವಿಲ್ಸನ್ಗಾಗಿ ಹೆಲ್ಪಿಂಗ್ ಕ್ಯಾರೆಕ್ಟರ್ಸ್ ಆದ ಫ್ಯಾಲ್ಕನ್ ಮತ್ತು ಸೇಬರ್ ನೋಡ್ತೀವಿ. ಸೊ ಈ ಸೇಬರ್ ಬಗ್ಗೆ ಹೇಳಲೇಬೇಕು. ಮೊದಲು ಈ ಮೂವಿಯಲ್ಲಿ ಸೇಬರ್ನ ಒಂದು ಮ್ಯೂಟೆಂಟ್ ಆಗಿ ತೋರಿಸ್ಬೇಕು ಅಂತ ಇದ್ದರು, ಆದರೆ ಈಗ ಸೇಬರ್ ಒಬ್ಬರು ಬ್ಲ್ಯಾಕ್ ವಿಡೋ ಆಗಿರ್ತಾಳೆ. ಇಲ್ಲೇ ನೋಡಿ ಎಷ್ಟೆಲ್ಲ ಮಿಕ್ಸಪ್ ಆಗಿದೆ, ಕನ್ಫ್ಯೂಷನ್ಸ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಸೊ ಇಡೀ ಮೂವಿಯಲ್ಲಿ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾ ರೆಸ್ಪಾನ್ಸಿಬಿಲಿಟಿ ಹೇಗೆ ತೊಗೊತಾನೆ, ಜಸ್ಟಿಸ್ ಕೊಡ್ತಾನ, ಸೂಪರ್ ಸೋಲ್ಜರ್ ಸಿರಮ್ ಇಲ್ದಿರಾನೆ ಸ್ಯಾಮ್ ಹೇಗಿರಬಹುದು. ಆದರೆ ಸ್ಯಾಮ್ ವಿಲ್ಸನ್ ಹತ್ರ ವಕಾಂಡ ಟೆಕ್ನಾಲಜಿ ಇರುತ್ತೆ, ಆ್ಯಂಡ್ ಮೇ ಬಿ ಟಿಯಮಟ್ ಐಲ್ಯಾಂಡಿಂದ ಅಡಮ್ಯಾಂಟಿಯಮ್ ಕೂಡ ಯೂಸ್ ಮಾಡಬಹುದು. ಆ್ಯಂಡ್ ಮೇ ಬಿ ಈ ಅಡಮ್ಯಾಂಟಿಯಮ್ ಯೂಸ್ ಮಾಡಿ ಒಂದು ಸಿರಮ್ನ ಮಾಡಬಹುದು, ಆ್ಯಂಡ್ ಆ ಸಿರಮ್ 1000 ಸೂರ್ಯಗಳ ಪವರ್ ಆಗಿರುತ್ತೆ. ಸೊ ಇಷ್ಟೊಂದೆಲ್ಲ ಪವರ್ಸ್ ಇರೋನ ನಾವು ಮೇ ಮಂತಲ್ಲಿ ಸೆಂಟ್ರಿ ಆಗಿ ನೋಡ್ತೀವಿ. ಸೊ ಈಗ ಸಿಗ್ತಾ ನಿಮ್ಮ ಕನೆಕ್ಟಿವಿಟಿ. ಜೊತೆಗೆ ಈ ಮೂವಿಯಿಂದ ನಮಗೆ ಒಂದು ಹೊಸ ಅವೆಂಜರ್ ಸೆಟಪ್ ಆಗಬಹುದು. ಸೊ ಇಷ್ಟೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮೂವಿಯಲ್ಲಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿರೋದು ಮೂವಿನ ಥಿಯೇಟ್ರಲ್ಲಿ ನೋಡ್ತಿರೋ ಅಥವಾ OTTಯಲ್ಲಿ ನೋಡ್ತಿರೋ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.